ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆಧರಿಕ ಸುಸ್ವಾಗತ. ಸ್ನೇಹಿತರೆ, ಅನೇಕ ಥರದ ಗಿಡಮೂಲಿಕೆಗಳು, ಔಷಧಿ ಗಿಡಮೂಲಿಕೆಗಳು ನೋಡ್ತಾ ಬಂದಿದ್ದೀವಿ. ತುಂಬ ಥರ ವಿಧವಾದ ಔಷಧಿ ಗಿಡಮೂಲಿಕೆಗಳು ತಿಳ್ಕೊತಾ ಬಂದಿದ್ದೀವಿ ಸ್ನೇಹಿತರೆ. ಇದೊಂದು ಭಾಳ ಅಪರೂಪವಾದ ಗಿಡಮೂಲಿಕೆ ಔಷಧಿ ಗಿಡ, ಅದುವೇ ಕಾರೆ ಮುಳ್ಳಿನ ಗಿಡ ಔಷಧಿ. ಇದು ಕಾಡು ಕಾರೆ ಹಣ್ಣು ಅಂತೀವಿ. ಕಾಡು ಕಾರಣೆ ಅಂದರೆ ಇದು ಹಳದಿ ಕಲರ್ ಆಗಿರುತ್ತೆ, ಹಳದಿ ರೂಪದಲ್ಲಿ ಹಣ್ಣು ಇರುತ್ತೆ, ಹೂವು ಕೂಡ ಹಳದಿ ಕಲರ್ ಆಗಿರುತ್ತೆ. ಏನಪ್ಪ ಇದರದ್ದು ವಿಶೇಷತೆವಾಗಿ ಅಂದರೆ ಭಾಳ ಅಪರೂಪವಾದ ಒಂದು ವಿಶೇಷವಾದ ಇದು ಅಂದರೆ ಇದರ ಅಮೂಲ್ಯವಾದ ಔಷಧಿ ಗಿಡ ಏನಂದರೆ ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿರಿ ಮತ್ತು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಇದು ಒಂದು ಭಾಳ ಅಪರೂಪವಾದ ಕಾರೆ ಮುಳ್ಳಿನ ಕಾರೆ ಗಿಡ. ಇದು ಕಾಡಲ್ಲಿ ಮಾತ್ರ ಬೆಳ್ಕೊಂಡಿರ್ತೈತೆ, ಬೆಟ್ಟ ಗುಟ್ಟಗಳಲ್ಲಿ ಬೆಳ್ಕೊಂಡಿರ್ತೈತೆ. ಇದು ಯಾವುದೇ ಥರ ಹಳ್ಳಿಗಳಲ್ಲಿ ಸಿಗಲ್ಲ ಈ ಹಣ್ಣು. ಇದು ಕಾರೆ ಗಿಡ. ಈ ಕಾರೆ ಗಿಡಕ್ಕೆ ನಾವು ಗಿಡನ ಕಟ್ ಮಾಡಿಬಿಟ್ಟು ಒಂದು ಏನಕ್ಕಾದರೂ ಯೂಸ್ ಮಾಡ್ತಾರೆ ಮನೆಗೆ, ಇದು ಕಟ್ಟೋದಕ್ಕೆ. ಮತ್ತು ಇದರ ಹಣ್ಣಿನ ಉಪಯೋಗ ಏನಪ್ಪ ಅಂದರೆ ಸ್ನೇಹಿತರೆ, ಈ ಹಣ್ಣಲ್ಲಿ ಭಾಳ ವಿಶೇಷವಾಗಿ ಅಂದರೆ ಸ್ನೇಹಿತರೆ, ನಮ್ಮ ಮನೆ ಹತ್ರ ಅಕ್ಕಪಕ್ಕ ಅಥವಾ ಎಲ್ಲಾದರೂ ಕಾಣಿಸ್ಕೊಂಡ್ರೆ ಈ ಹಣ್ಣು ಒಳ್ಳೆಯದೇ. ಬಟ್ ಅದ್ರ ಮಕ್ಳ ಕೈಗೆ ಸಿಕ್ಸೋಕೆ ಹೋಗ್ಬೇಡಿ, ಭಾಳ ವಿಷಕಾರಿ ಅಂತಲೇ ಏನಿಲ್ಲ. ಸ್ವಲ್ಪ ವಿಷ ಅಂತಂದರೆ ತಲೆ ಸುತ್ತು ಮತ್ತು ಅದು ಆ ಥರ ಬರುತ್ತೆ ಇದರಲ್ಲಿ ಹಣ್ಣಲ್ಲಿ. ಮಕ್ಳ ಕೈಗೆ ಸಿಕ್ಸೋಕೆ ಹೋಗ್ಬೇಡ್ರಿ ಹಣ್ಣು. ಇನ್ನೊಂದು ವಿಶೇಷವಾಗಿ ಏನಂದರೆ ಸ್ನೇಹಿತರೆ, ಈ ಚೇಳು ಅಥವಾ ಮಡ್ರಕೊಪ್ಪೆ ಅಂತೀವಿ ನೋಡಿರಿ, ಚೇಳು ಅಥವಾ ಜರಿ ಅಂತೀವಿ. ಅದನ್ನು ಏನಾದರೂ ಕಚ್ಚಿದಾಗ ಆ ಜಾಗಕ್ಕೆ ಈ ರಸವನ್ನು, ಅಂದರೆ ಆ ಹಣ್ಣಿನ ರಸವನ್ನು ಹಿಂಡ್ಬಿಟ್ಟು ಆ ಜಾಗಕ್ಕೆ ಸೋಗಿಸಿದ್ರೆ ಆ ತುಂಬ್ರ ಮತ್ತು ಉರಿ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀನಿ ನೋಡಿ, ನೋಡಿ ಆ ರಸ, ಹಣ್ಣಿನ ರಸವನ್ನು ಇಟ್ಕೊಂಡ್ರೆ ಉರಿ ಮತ್ತು ತಿಂಬ್ರ ಕಮ್ಮಿ ಆಗುತ್ತೆ. ಅಂದರೆ ಮಡ್ರಕೊಪ್ಪೆ ಮತ್ತು ಚೇಳಿ ಏನಾದರೂ ಕಚ್ಚಿರೆ ಮತ್ತು ಯಾವುದಾದ್ರೂ ಜೇನುಹುಳ ಕಚ್ಚಿರೆ, ಕಡ್ಜ ಕಚ್ಚಿರೆ ಆ ರಸವನ್ನು ಹಿಂಡಿಕೊಂಡ್ರೆ ವಾಸಿಯಾಗುತ್ತೆ. ಅಂದರೆ ನೋವು ಕಮ್ಮಿ ಆಗುತ್ತೆ ಸ್ನೇಹಿತರೆ, ಕೂತ ಸ್ವಲ್ಪ ಕಮ್ಮಿ ಆಗುತ್ತೆ. ಅದರ ಉಪಯೋಗ ಸ್ನೇಹಿತರೆ. ಆಮೇಲೆ ಭಾಳ ಡೇಂಜರ್ವಾದ ವಿಷಕಾರಿಯಾದ ಔಷಧಿ ಗಿಡಮೂಲಿಕೆ ಇದು. ಇದನ್ನು ಯಾವುದೇ ಥರ ಮಕ್ಕಳ ಕೈಗೆ, ಅವ್ರ ಕೈಗೆ ಸಿಗಿಸೋಕ್ಕೆ ಹೋಗಬೇಡಿ. ಇದು ಕಾರೆ ಹಣ್ಣು ತಿನ್ನೋಕ್ಕೆ ಹೋಗಬೇಡಿ. ಇದು ತಿನ್ನೋದು ಒಂದು ಭಾಳ ವಿಷ. ಅಂದರೆ ಹೇಗೆ ಅಂದರೆ ತಿಂದರೆ ಒಂಥರ ಮತ್ತು ತಲೆನೋವು ಸುತ್ತಾದಾಗ ತಲೆ ಸುತ್ತು, ತಲೆನೋವು ಬರುತ್ತೆ. ತುಂಬ ಬ್ಯಾಡ್ ಸ್ಮೆಲ್ ಇದೆ. ತುಂಬ ಒಳ್ಳೆಯ ಅಪರೂಪವಾದ ಗಿಡಮೂಲಿಕೆ ಔಷಧಿ ಗಿಡ ಇದು ಕಾರೆ ಮುಳ್ಳು. ಇದು ಬೆಟ್ಟದಲ್ಲಿ ಮಾತ್ರ ಇರ್ತೈತೆ, ಬೆಟ್ಟ ಗುಟ್ಟದಲ್ಲಿ ಎಲ್ಲ ಕಡೆ ಸಿಗೋಲ್ಲ, ಅಪರೂಪಕ್ಕೆ ಸಿಗೋದು ಇದು ಅಪರೂಪವಾದ ಕಾರೆ ಹಣ್ಣು ಗಿಡ. ಇದು ಹಳದಿ ಕಲರಾಗೆ ಇರ್ತೈತೆ. ಅಂದರೆ ಕಾರೆ ಹಣ್ಣಲ್ಲಿ ಇನ್ನೊಂದು ಚಿಕ್ಕದಾಗಿರ್ತೈತೆ ಕಾರೆ ಮುಳ್ಳು, ಅದು ಸಪ್ತಗುಂದಿ ಅಂತಲೂ ಕರೀತಾರೆ, ಸರ್ಪಗುಂದಿ ಅಂತಲೂ ಕರೀತಾರೆ. ಇದು ಒಂದು ಕಾರೆ ಮುಳ್ಳಿನ ಹಣ್ಣಿನ ವಿಶೇಷತೆ. ಇದು ಅಷ್ಟು ಕಲರಾಗಿ ಹೂವನೂ ಇರುತ್ತೆ, ಹಳದಿ ಕಲರ್ ಹಣ್ಣಾಗಿ ಇರುತ್ತೆ. ಇದರ ಉಪಯೋಗ ಹೀಗಿದೆ ಸ್ನೇಹಿತರೆ. ಮತ್ತು ಇದನ್ನು ಹೆಚ್ಚಾಗಿ ಕಂಡುಕೊಂಡ್ರೆ ಎಲ್ಲೂ ಕಾಣಿಸಲ್ಲ. ಇದು ಕಮ್ಮಿ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಲ್ಲಾದರೂ ಬೆಟ್ಟ ಗುಟ್ಟಗಳಲ್ಲಿ ಇದ್ದರೆ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಎಲ್ಲ ಬೆಟ್ಟಗಳಲ್ಲಿ ಸಿಗಲ್ಲ, ಕೆಲವೊಂದು ಜಾಗದಲ್ಲಿ ಮಾತ್ರ ಇರುತ್ತೆ. ನೀವು ನೋಡಿರ್ತೀರ, ನೋಡಿರ್ತೀರ. ಇದ್ರ ಬಗ್ಗೆ ಇನ್ನೂ ಉಪಯೋಗ ತಿಳ್ಕೊಬೇಕು, ಇದ್ರ ಬಗ್ಗೆ ಪಡ್ಕೊಬೇಕು ಅಂದರೆ ಆಯುರ್ವೇದ ಡಾಕ್ಟರ್ ಬಳಿ ಹೋಗಿ ಅವರ ಬಗ್ಗೆ ಈ ಗಿಡವನ್ನು ತೋರಿಸಿ ಅವ್ರ ಹತ್ರ ಈ ಮಾಹಿತಿಯನ್ನು ತಿಳ್ಕೊಳ್ಳಿ. ಇದ್ರ ಉಪಯೋಗ ಏನು, ಇನ್ನೂ ಏನೇನು ಪಡ್ಕೊಬೋದು ಇದರಲ್ಲಿ ಅಂತ ನಮಗೆ ಗೊತ್ತಿರೋಷ್ಟು ಮಾಹಿತಿ ನಿಮಗೆ ತಿಳಿಸ್ತೀವಿ ಸ್ನೇಹಿತರೆ. ಇನ್ನೂ ಗೊತ್ತಿರೋ ಮಾಹಿತಿ ನಿಮಗೆ ಆಯುರ್ವೇದ ಡಾಕ್ಟರ ಬಳಿ ಮತ್ತು ಆಯುರ್ವೇದ ಔಷಧಿಗಳ ಬಗ್ಗೆ ತಿಳ್ಕೊಂಡಿರ್ತಾರಲ್ಲ ಅವ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ಇನ್ನೂ ಪಡ್ಕೊಳ್ಳಿ ಸ್ನೇಹಿತರೆ. ತುಂಬ ಒಳ್ಳೆಯದು ಒಂದು ಮತ್ತು ಅಷ್ಟೇ ಕಟ್ಟದಾದ ಔಷಧಿ ಗಿಡ ಇದು. ಚಿಕ್ಕ ಮಕ್ಳ ಕೈಗೆ, ಯಾರ ಕೈಗೂ ಸಿಗೋಕೆ ಹೋಗ್ಬೇಡಿ. ಮತ್ತು ನೀವು ಅಷ್ಟೇ ಇದನ್ನು ಸೇವನೆ ಮಾಡೋಕೆ ಹೋಗ್ಬೇಡಿ, ಸ್ಮೆಲ್ನೂ ಕೂಡ ನೋಡೋಕೆ ಹೋಗ್ಬೇಡಿ. ಒಂದು ತಲೆ ಸುತ್ತುವಿಕೆ, ವಾಮಿಟು ಕೂಡ ಆಗುತ್ತೆ ಈ ಹಣ್ಣಿನಲ್ಲಿ. ಒಂದು ವಿಷಕರವಾದ ಹಣ್ಣು. ಮತ್ತು ಇದು ಉಪಯೋಗನೂ ಇದೆ, ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ ಇದರಲ್ಲಿ. ಆದರೆ ಯಾರೂ ಪಡ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆಯದು ಸ್ನೇಹಿತರೆ. ಮತ್ತೆ ಒಳ್ಳೆ ವೀಡಿಯೋ ಮಾಡಿ ನಿಮ್ಮದೇ ತರ್ತೀನಿ, ಹೊಸ ವೀಡಿಯೋಗಳು ಮಾಡಿ ನಿಮ್ಮದೇ ತರ್ತೀನಿ. ಹೊಸ ಗಿಡ ಮೂಲಿಕೆಗಳು, ಇನ್ನೂ ಹೊಸವಾದ ಗಿಡಮೂಲಿಕೆ ಔಷಧಿ ಗಿಡಗಳು ಮುಂದೆ ತರ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಇದು ಹಾಗೆ ಸಣ್ಣದಾಗಿರುತ್ತೆ. ಇದನ್ನು ಮತ್ತು ನೀವು ಇದನ್ನು ಏನಾದರೂ ಕಾಲಲ್ಲಿ ಪೆಟ್ಟು ನೋವು ಆದಾಗ ಈ ಸೊಪ್ಪನ್ನು ಹರಿದುಬಿಟ್ಟು, ಅಂದರೆ ಏನಾದರೂ ತಿಂಬ್ರ ಆಗ್ತಾಯಿದೆ ಅಂದರೆ ಆ ಜಾಗದಲ್ಲಿ ಉಳ್ಳಕಡ್ಡಿ ಏನಾದರೂ ಆಗಿದ್ದರೆ ಆ ಜಾಗಕ್ಕೆ ಕೂಡ ಈ ರಸವನ್ನು ಅಥವಾ ಸೊಪ್ಪಿನ ರಸವನ್ನು ಹಿಂಡಿಬಿಟ್ಟು ಹಚ್ಚಿರೆ ಉಳ್ಳಕಡ್ಡಿನೂ ಕೂಡ ವಾಸಿಯಾಗುತ್ತಾ ಬರುತ್ತೆ ಸ್ನೇಹಿತರೆ. ಇದರ ಉಪಯೋಗ ಇದೆ, ಪಡ್ಕೊಳ್ಳಿ. ಉಳ್ಳಕಡ್ಡಿ ಆಗಿರ್ತೈತಲ್ಲ, ಉಳ್ಳಕಡ್ಡಿ ಆಗಿರೋ ಜಾಗಕ್ಕೆ ಈ ರಸ ಅಥವಾ ಸೊಪ್ಪನ್ನು ತೆಗೆದುಬಿಟ್ಟು ಹಚ್ಕೊಳ್ಳಿ, ಅದು ಕೂಡ ವಾಸಿಯಾಗುತ್ತಾ ಬರುತ್ತೆ ಸ್ನೇಹಿತರೆ. ಎಷ್ಟು ಮಾಹಿತಿ ಗೊತ್ತಿರೋ ನಿಮ್ಮ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನೂ ಅನೇಕ ಈ ಗಿಡದ ಮಾಹಿತಿ ಮತ್ತು ಈ ಸೊಪ್ಪಿನ ಮಾಹಿತಿ ತಿಳ್ಕೊಬೇಕಂದ್ರೆ ಆಯುರ್ವೇದ ಡಾಕ್ಟರ್ ಬಳಿ ತಿಳಿದುಕೊಂಡು ನೀವು ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ. ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಮತ್ತು ಅನೇಕ ಥರದ ಗಿಡಮೂಲಿಕೆಗಳು ನಿಮ್ಮ ಮುಂದೆ ಮಾಡಿ ತರ್ತೀನಿ ಸ್ನೇಹಿತರೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಮತ್ತೆ ಸಿಗೋಣ, ಹೊಸ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ನೋಡ್ತಾ ಇರ್ಬೋದು, ಹಳದಿ ಹಣ್ಣು ಆಗಿರುತ್ತೆ. ನೋಡ್ತಾ ಇರ್ಬೋದು, ಅದು ನಿಂಬೆಹಣ್ಣು ಚಿಕ್ಕದಾಗಿರುತ್ತೆ. ಅದು ಕಾರೆ ಮುಳ್ಳು ಇರುತ್ತೆ ಅದರಲ್ಲಿ, ಮುಳ್ಳು ಗಿಡದ್ದು. ಮತ್ತೆ ಸಿಗೋಣ, ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು.